ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಶೇರ್ ಮಾಡ್ತೀನಿ, ಯಾಕೆ ಇದನ್ನ ಮಾಡ್ತಾಯಿದ್ದೀನಿ ಅಂತ ಕೂಡ ಅದನ್ನು ಕೂಡ ಹೇಳ್ತೀನಿ. ಬೆಳಗ್ಗೆನೇ ಬೇಗ ಎದ್ದು ಮನೇಲಿ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಪಡ್ಡು ಮಾಡೋಣ ಅಂಥೇಳಿ ದೋಸೆ ಹಿಟ್ಟು ಸ್ವಲ್ಪ ಇತ್ತು. ಅದಕ್ಕೆ ಸ್ವಲ್ಪ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಕ್ತಾಯಿದ್ದೀನಿ. ಯಾಕೆ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅಪ್ಪಂದು ಕಾರ್ಯ ಇರೋದ್ರಿಂದ ಅಮ್ಮನ ಮನೆಗೆ ಹೋಗ್ಬೇಕಾಗೈತೆ. ಈಗ ಅಮ್ಮನ ಮನೆಗೆ ಹೋಗ್ತೀವಿ ಅಂತಂದ್ರೂ ಇಲ್ಲೂ ಕೆಲಸ ಮಾಡಬೇಕಾಗುತ್ತೆ, ಇಲ್ಲೂ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಲ್ವ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಈ ಕಡೆ ಪಡ್ಡಿಗೆಲ್ಲ ರೆಡಿ ಮಾಡಿಡ್ತಾಯಿದ್ದೀನಿ. ಸ್ವಲ್ಪ ಥಂಡಿ ಜಾಸ್ತಿ ಇರೋದ್ರಿಂದ ಕ್ಲೈಮೇಟ್ ತುಂಬಾ ಚೇಂಜ್ ಆಗೈತೆ. ಬಿಸಿಲು ಅನ್ನೋದಿಲ್ಲ, ತುಂಬ ಚಳಿ ಇರೋದ್ರಿಂದ ಅದು ಬಿಸಿನೀರನ್ನೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಬೇಗ ಬೇಗ ಎಷ್ಟೇ ಕೆಲಸ ಮಾಡಿದ್ರೂ ಸಾಕಾಗೋದಿಲ್ಲ. ಅದಕ್ಕೋಸ್ಕರನೇ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಮ್ಮನೇಲಿ ಬಂದಿರೋದೆಲ್ಲ ಬೆಕ್ಕು, ಅದಕ್ಕೋಸ್ಕರನೇ ಹಾಲನ್ನ ತೆಗ್ದಿಟ್ಟಿದ್ದೀನಿ. ಇದೆಷ್ಟು ಬುದ್ಧಿ ಐತೆ ಅಂದರೆ ಈ ಬೆಕ್ಕಿಗೆ ತುಂಬಾ ಬುದ್ಧಿ ಐತೆ. ಬಂದು ನಮ್ಮನೇಲಿ ಐತೆ, ನಾವೇನು ಇಟ್ಕೊಬಂದಿಲ್ಲ, ಅದಾಗದೇ ಬಂದಿದೆಯಲ್ಲ ಅಂಥೇಳಿ ಬಿಟ್ಟಿದ್ದೀನಿ ಮನೇಲಿ. ಇಲ್ಲಿ ನೋಡಿ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ. ಇದು ಶನಿವಾರದ್ದು ವಿಡಿಯೋ ಆಗಿರುತ್ತೆ. ಪೂಜೆ ಎಲ್ಲ ಆಗ್ತಿದ್ದಂಗೆ ಪಡ್ಡಿಗೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನ ಪಲಾವ್ ಮಾಡೋಣ ಅಂಥೇಳಿ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅನ್ನ ಸಾಂಬಾರು ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾಂಬಾರನ್ನ ಬಿಸಿ ಮಾಡಬೇಕು, ಅನ್ನ ಆರೋಗಿರುತ್ತೆ, ಅದನ್ನು ತಿನ್ನಲ್ಲ ಅಂಥೇಳಿ ಪಲಾವ್ನ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಮಧ್ಯಾಹ್ನ ತನಕ ಸಂಜೆ ತನಕ ಸ್ವಲ್ಪ ಬೆಚ್ಚಗಿರುತ್ತೆ ಅಂಥೇಳಿ ಪಲಾವ್ನ ಮಾಡಿಡೋಣ ಅಂಥೇಳಿ ಬೇಗ ಬೇಗ ಪಲಾವ್ಗೆಲ್ಲ ತರಕಾರಿ ಎಲ್ಲ ಕ್ಯಾರೆಟು, ಬೀನ್ಸು, ತೊಗರಿಕಾಳು ಮತ್ತು ಗೆಡ್ಡೆಕೋಸು ಇಷ್ಟು ತರಕಾರಿ ಹಾಕಿದ್ದೀನಿ. ಈ ಕಡೆ ಈರುಳ್ಳಿ, ಟೊಮೊಟೊನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ನಾವು ಹೋದಾಗ ಹೆಣ್ಮಕ್ಳು ಆಗಲಿ ಯಾರೇ ಆಗಲಿ ಮನೇಲಿ ಹೆಣ್ಮಕ್ಳಿಲ್ಲ ಅಂತಂದರೆ ಗಂಡಸ್ರಿಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗುತ್ತಲ್ವ. ಆಗ ಅದಕ್ಕೋಸ್ಕರ ನಾನು ಯಾವಾಗಲೇ ಹೋದ್ರೂ ಈ ಥರ ಪಲಾವ್ನ ಮಾಡಿಟ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟೋದ್ರೆ ಅವ್ರು ತಿನ್ಕೋತಾರೆ 2 ಟೈಮ್ಗೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು. ತುಂಬಾ ಚಳಿ ಇರೋದ್ರಿಂದ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಖಾಲಿಯಾಗಿತ್ತು. ಪಲಾವ್ಗೆ ಬೇಕಲ್ಲ ಅಂಥೇಳಿ ಒಂದೇ ಸಲ ಡಬ್ಬಕ್ಕೆ ಹಾಕೋಣ ಅಂಥೇಳಿ ಎಲ್ಲ ಡಬ್ಬಕ್ಕೆ ಹಾಕ್ತಾಯಿದ್ದೆ. ಫಸ್ಟು ಪಲಾವ್ಗೆ 1ರಿಂದ 1.5 ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಏಲಕ್ಕಿ ಲವಂಗ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಕಾಳುಮೆಣಸು ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕಿಷ್ಟೇ ಮಸಾಲೆ ಹಾಕೋದು, ಜಾಸ್ತಿ ಮಸಾಲೆ ಹಾಕಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ ನೋಡಿ. ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕಿದ್ದೀನಿ. ಪಲಾವ್ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ. ಅನಾನಸು, ಚಕ್ಕೆ ಲವಂಗ ಹಾಕಿಲ್ಲ, ಅನಾನಸು, ಮರಾಠ ಮೊಗ್ಗು, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ಬಿಟ್ಟು ಈಗ ಈರುಳ್ಳಿ ಕೆಂಪಾಗಂಗೆ ಹುರ್ಕೊಂಡು ಈ ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಮಸಾಲೆ ಅದನ್ನು ಹಾಕಿ ಫಸ್ಟು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗಲೇ ಪಲಾವ್ ಟೇಸ್ಟ್ ಕೊಡೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ, ಬೇಗ ಬೇಯಲಿ ಅಂತ, ಮಸಾಲೆ ಎಲ್ಲ ವಾಸನೆ ಹೋಗಲಿ ಅಂತೇಳಿ. ಟೊಮೊಟೊ ಹಾಕಿದೆ, 2 ಟೊಮೊಟೊ ಹಾಕಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪಲಾವ್ಗೆ ಸ್ವಲ್ಪ ತರಕಾರಿ ತುಂಬ ಬೇಯಬಾರ್ದು, ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕು. ಯಾಕಂದರೆ ವಿಷಲ್ ಹಾಕ್ಸೋದ್ರಿಂದ ಫಸ್ಟೇ ಚೆನ್ನಾಗಿ ಫ್ರೈ ಮಾಡಬಾರ್ದು ತರಕಾರಿನ. ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನ ಪ್ರಮಾಣ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ, 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಲಾಸ್ಟಲ್ಲಿ ಅಕ್ಕಿನ ನಾನು ಫಸ್ಟೇ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕುಕ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪು ಖಾರ ಕರೆಕ್ಟಾಗಿದ್ದರೆ ಸರಿ, ಇಲ್ಲ ಅಂತಂದರೆ ಒಂದು ಕಲ್ಲು ಉಪ್ಪು ಜಾಸ್ತಿ ಇರಲಿ, ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಫೈನಲಾಗಿ ಪಲಾವ್ಗೆಲ್ಲ ರೆಡಿ ಮಾಡೋಕೆ ಇಟ್ಟಿದ್ದಾಯಿತು ನೋಡಿ. 2 ವಿಷಲ್ ಹಾಕ್ಸ್ಕೊಂಡ್ರೆ ಹಸ್ರುಗಿರೋ ಅಂಥ ಪಲಾವು ರೆಡಿ ಆಯಿತು. ಯಾಕಂದರೆ ಹಸಿ ಖಾರ ಹಾಕಿದ್ವಲ್ಲ ಕೊತ್ತಂಬರಿ ಸೊಪ್ಪೆಲ್ಲನೂ, ಹಾಗಾಗಿ ಈ ಕಲರ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸಿಂಪಲಾಗಿ ಮಾಡ್ತೀವಲ್ಲ ಅದೇ ಟೇಸ್ಟ್ ಕೊಡೋದು, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಬೇಗ ಇಷ್ಟೆಲ್ಲ ಕೆಲಸ ಮಾಡಿಟ್ಟಿದ್ದೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಚ್ಚಗೆ ಮಲಗೈತೆ ಅಂದರೆ ಸ್ವಲ್ಪ ಮಾತಾಡ್ಸಿದ್ರೆ ಸಾಕು ಅದು ಮಿಯಾ ಅನ್ಕೊಂಡು ಬರ್ತೈತೆ. ಇಷ್ಟು ನನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾಕಂದರೆ ನಾನು ಅಮ್ಮನ ಮನೆಗೆ ಹೋಗೋ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೋಡಿ. ಅಮ್ಮನ ಮನೆಗೆ ಬಂದಾಯಿತು. ರೋಡಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಂದಿದ್ದ ತರಕಾರಿ ಹೂವನ್ನೆಲ್ಲ ತಂದಿದ್ವಲ್ಲ, ತರಕಾರಿ ಎಲ್ಲ ಖಾರಕ್ಕೆ ಬೇಕಾಗಿರೋಂಥ ಸಾಮಾನೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಚಕ್ಕೋತ ಹಣ್ಣು ಮತ್ತು ಎಲ್ಲ ಇದು ನಮ್ಮಮ್ಮ ಕಾರ್ಯ ಇರೋದ್ರಿಂದ ಎಲ್ಲ ತಂದು ಬೇಗ ಬೇಗ ಜೋಡಿಸಿಡ್ತಾ ಇದ್ದೀವಿ. ಇಷ್ಟ ಆಗಿತ್ತು. ಅಮ್ಮನ ಮನೆಯಲ್ಲಿ ವಿಡಿಯೋ ಆಗಿತ್ತು ನೋಡಿ. ಜ್ಯೂಸು ಕೂಡ ತಂದಿದ್ರು ಅದನ್ನು ಕೂಡ, ಯಾಕಂದರೆ ನಾವು ಹೋದಾಗ್ಲೇ 3:30 4 ಗಂಟೆ ಆಗಿತ್ತು. ಊಟ ಮಾಡೋ ಟೈಮು ಮುಗ್ದೋಗಿತ್ತಲ್ಲ, ಅದಕ್ಕೋಸ್ಕರ ಜ್ಯೂಸ್ ಕುಡಿದ್ವಿ. ಮತ್ತು ಹಣ್ಣು ತಂದಿದ್ವಿ, ಪೈನಾಪಲ್ ಹಣ್ಣು, ಅದನ್ನು ಕೂಡ ಕಟ್ ಮಾಡಿ ತಿಂದಿದ್ದಾಯಿತು. ಇವಾಗ ಪೈನಾಪಲ್ ಸೀಸನ್ ಇರೋದ್ರಿಂದ
ಕಟ್ ಮಾಡಿ ತಿಂದಿದ್ದಾಯಿತು. ಹುಳಿ ಇತ್ತು, ಸ್ವಲ್ಪ ಚೆನ್ನಾಗಿತ್ತು. ಸಾಂಬಾರು ತೊಗರಿ ಕಾಳು ಹಾಕಿ ಅಮ್ಮ ಸಾಂಬಾರು ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ಯಾಕಂದರೆ ಇವತ್ತೆಲ್ಲ ನೆಂಟರು ಬರ್ತಾರಲ್ಲ, ಅವ್ರಿಗೆಲ್ಲರಿಗೂ ಆಗಲಿ ಅಂತೇಳಿ ತೊಗರಿ ಕಾಳು ಹಾಕಿ ಸಾರು ಮಾಡಿದರು. ಈ ಕಡೆ ಎಲ್ಲ ಅನ್ನ ಎಲ್ಲ ಮಾಡಿದರು. ಫೈನಲಾಗಿ ಅಮ್ಮನ ಮನೇಲಿ ಊಟ ಮಾಡಿದ್ದಾಯಿತು. ಇದೆಲ್ಲ ಬೆಳಗ್ಗೆ ಚಿತ್ರಾನ್ನಕ್ಕೆ ಬೇಕಲ್ವಾ, ಜನಗಳು ಬರ್ತಾರೆ ಅಂಥೇಳಿ ತಿಂಡಿಗೆ ಅಂಥೇಳಿ ಚಿತ್ರಾನ್ನ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ರಾತ್ರಿಯೇ ಗೊಜ್ಜನ್ನೆಲ್ಲ ಮಾಡಿಟ್ಕೊಳ್ಳೋಣ ಅಂಥೇಳಿ ಇದನ್ನೆಲ್ಲ ವಿಡಿಯೋ ಶೇರ್ ಮಾಡಿಲ್ಲ. ನನ್ನ ಹಳೆ ರೆಸಿಪಿಲೆಲ್ಲ ಇದೆಯಲ್ಲ, ಅದಕ್ಕೋಸ್ಕರನೇ ಈ ವಿಡಿಯೋನ ನಾನು ಶೇರ್ ಮಾಡಲಿಲ್ಲ. ಇದು ಮೆಂತ್ಯ ಮತ್ತು ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡಿದ್ದಂಥ ಪುಡಿ. ನಾನಿವತ್ತು ಮಾಡ್ತಾ ಇರೋದು ಹುಣಸೆ ಹುಳಿ ಚಿತ್ರಾನ್ನ ಮಾಡಿ ಗೊಜ್ಜನ್ನ ಮಾಡಿ ಎತ್ತಿಕ್ತಾಯಿದ್ದೀನಿ. ಒಂದು 20ರಿಂದ 25 ಜನ ತಿನ್ನಬೇಕಲ್ವ, ಅದಕ್ಕೋಸ್ಕರನೇ ರಾತ್ರಿಯೇ ಮಾಡಿ ಇಟ್ಟಿದ್ದಾಯಿತು. ಯಾಕಂದರೆ ಬೆಳಗ್ಗೆ ತುಂಬಾ ಲೇಟಾಗೋಗುತ್ತೆ ಅಂಥೇಳಿ ನೆಂಟರೆಲ್ಲ ಅಕ್ಕಂದಿರೆಲ್ಲ ಬಂದಿದ್ದರು. ಇವಳು ಬಂದು ನಮ್ಮ ಅಕ್ಕ ಮಗಳದ್ದು ಜರ್ಕಿನ್ ಹಾಕ್ಕೊಂಡು ನಿಂತಿರ್ಲ, ಅದು ನನಗೆ ವೀಡಿಯೋಸ್ ಮಾಡ್ಕೊಂಡೆ. ತೋರಿಸ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಇಲ್ಲ ನಾನು ತೋರಿಸ್ತೀನಿ ಅಂತೇಳಿ ನಾನು ಅದು ನನಗೆ ವೀಡಿಯೋನ ಕಟ್ ಮಾಡಲಿಲ್ಲ, ಅದನ್ನ ಹಂಗೆ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆಗಿತ್ತು ಅಮ್ಮನ ಮನೇಲಿ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಪಂದು ಕಾರ್ಯ ಹೇಗೆಲ್ಲ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲಾಗಿರೋ ವಿಡಿಯೋ ತೊಗೊಂಡು ಬರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.